ವೆಲ್ಕಮ್ ಟು ಲರ್ನಿಂಗ್ ಸ್ಪಿರಿಟ್. ಇದು ಸಿಲಾಲಿಸಮ್ಗೆ ಸಂಬಂಧಪಟ್ಟ ಎರಡನೇ ವಿಡಿಯೋ ಆಗಿದೆ. ಮೊದಲನೇ ವಿಡಿಯೋದಲ್ಲಿ ನಾನು ಟೈಪ್ ಆಫ್ ಸ್ಟೇಟ್ಮೆಂಟ್, ಇಂಪ್ಲಿಕೇಶನ್ ಮತ್ತು ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಆ ವಿಡಿಯೋ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋ ನೋಡ್ಬೋದಾಗಿದೆ, ಅಥವಾ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ನೀವು ಆ ವಿಡಿಯೋ ನೋಡ್ಬೋದು. ಮೊದಲನೇ ವಿಡಿಯೋದಲ್ಲಿ ನಾವು ಟೈಪ್ ಆಫ್ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಬಗ್ಗೆ ಒಂದು ಗ್ಲಾನ್ಸ್ ಅನ್ನು ನೋಡೋಣ. ಎಷ್ಟು ಪ್ರಕಾರದ ಸ್ಟೇಟ್ಮೆಂಟ್ಗಳು ಸಿಲಾಲಿಸಮ್ ಅಲ್ಲಿ ಕಂಡು ಬರುತ್ತವೆ ಅಂದರೆ ಎ, ಇ, ಐ, ಓ, 4 ಪ್ರಕಾರದ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ದೀವಿ. ಸೊ ಈಗ ಇಂಪ್ಲಿಕೇಶನ್ ಏನು ಹೇಳುತ್ತೆ ಅಂದರೆ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಕೊಟ್ಟಾಗ ಐ ಟೈಪ್ ಆಫ್ ಕನ್ಕ್ಲೂಷನ್ ಏನಿರುತ್ತೆ ಟ್ರೂ ಇರುತ್ತೆ ಅನ್ನೋದನ್ನ ಹೇಳುತ್ತೆ. ನಂತರ ಇ ಟೈಪ್ ಸ್ಟೇಟ್ಮೆಂಟ್ ಕೊಟ್ಟಾಗ ಓ ಟೈಪ್ ಆಫ್ ಕನ್ಕ್ಲೂಷನ್ ಟ್ರೂ ಇರುತ್ತೆ ಅನ್ನೋದನ್ನ ನೋಡಿದೀವಿ. ನಂತರ ಕನ್ವರ್ಸೇಷನ್, ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ನಾವು ಬದಲಾಯಿಸಬಹುದು ಅನ್ನೋದನ್ನ ನೋಡಿದೀವಿ. ಎ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಐ ಪ್ರಕಾರದ ಸ್ಟೇಟ್ಮೆಂಟ್ ಆಗಿ ಬದಲಾಯಿಸಬಹುದು, ಇ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಈ ಪ್ರಕಾರದ ಸ್ಟೇಟ್ಮೆಂಟ್ ಆಗಿ ಬದಲಾಯಿಸಬಹುದು, ಐ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಐ ಪ್ರಕಾರದ ಸ್ಟೇಟ್ಮೆಂಟ್ ಆಗಿ ಬದಲಾಯಿಸಬಹುದು. ಓ ಪ್ರಕಾರದ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸಕ್ಕೆ ಆಗಲ್ಲ, ಅದನ್ನ ಬಿಟ್ಬಿಡಿ. ಸೊ ಈ ಒಂದು ಸೆಷನ್ ನಲ್ಲಿ ಕೊಟ್ಟಿರುವ 2 ಸ್ಟೇಟ್ಮೆಂಟ್ ಗಳನ್ನ ತೆಗೆದುಕೊಂಡು ಯಾವ ರೀತಿ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಬೇಕು, ಅಲೈನ್ಮೆಂಟ್ ಹೇಗ್ ಮಾಡಬೇಕು, ಅರೇಂಜ್ಮೆಂಟ್ ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸಿಲಾಲಿಸಮ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟ್ ಗಳನ್ನ ಉಪಯೋಗಿಸಿಕೊಂಡು ನಾವೇನ್ ಮಾಡಬೇಕು, ಕನ್ಕ್ಲೂಷನ್ ಗಳನ್ನ ಡ್ರಾ ಮಾಡಬೇಕಾಗಿರುತ್ತೆ. ಸೊ ಕೊಟ್ಟಿರುವ ಸ್ಟೇಟ್ಮೆಂಟ್ ಗಳನ್ನ ಯೂಸ್ ಮಾಡಿಕೊಂಡು ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಬೇಕಾದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಗಳು ಪ್ರಾಪರ್ ಆಗಿ ಅಲೈನ್ ಆಗಿರ್ಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ. ಸೊ ಆ ಪ್ರಾಪರ್ ಅಲೈನ್ಮೆಂಟ್ ಏನು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನೋಡೋಣ. ಅಂತಹ ಯಾವುದೇ ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ ಆಗಿವೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಆ ಸ್ಟೇಟ್ಮೆಂಟ್ಗಳಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಇರೋ ಪ್ರೆಡಿಕೇಟು ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇರಬೇಕು. ಸೊ ಇಲ್ಲಿ ಬಿ ಏನಿದೆ ಇದು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಡಿಕೇಟ್ ಸ್ಥಾನದಲ್ಲಿದೆ, ಆದ್ದರಿಂದ ಅದು ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿರಬೇಕು, ಸಬ್ಜೆಕ್ಟ್ ಸ್ಥಾನದಲ್ಲಿ ಇರಬೇಕು. ಸೊ ಇವಾಗ ಮಾತ್ರ ನಾವು ಕೊಟ್ಟಿರುವ ಸ್ಟೇಟ್ಮೆಂಟ್ಗಳು ಪ್ರಾಪರ್ಲಿ ಅಲೈನ್ ಆಗಿವೆ ಅಂತ ಹೇಳ್ತೀವಿ. ಸೊ ಏನಾಗತ್ತೆ ಕಂಡೀಷನ್, ಇಲ್ಲಿ ಏನಿರುತ್ತೆ ಅದು ಇಲ್ಲಿರಬೇಕು. ಸೊ ಇದು ಪ್ರಾಪರ್ ಅಲೈನ್ಮೆಂಟ್ಗೆ ಒಂದು ಉದಾಹರಣೆ. ಈ ರೀತಿಯಾಗಿ ನಾವು ಅಲೈನ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು. ಅಲೈನ್ಮೆಂಟ್ ಅನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬಹುದು ಎಂಬುದನ್ನ ಈಗ ನೋಡೋಣ. ನೋ ಬಾಲ್ ಈಸ್ ಡಾಗ್, ಇದನ್ನ ಸ್ಟೇಟ್ಮೆಂಟ್ 1 ಅಂತ ತೆಗೆದುಕೊಳ್ಳುವ. ಆಲ್ ಪೆನ್ ಆರ್ ಬ್ಯಾಟ್, ಇದನ್ನ ಸ್ಟೇಟ್ಮೆಂಟ್ 2 ಅಂತ ತೆಗೆದುಕೊಳ್ಳುವ. ಸೊ ಈಗ ನಾವು ಈ 2 ಸೆಂಟೆನ್ಸ್ ಅನ್ನ ಅಲೈನ್ ಆಗಿದೆಯೋ ಇಲ್ವೋ ಅಥವಾ ಅಲೈನ್ ಆಗಿಲ್ಲ ಅಂದ್ರೆ ಯಾವ ರೀತಿಯಾಗಿ ನಾವು ಅವನ್ನ ಪ್ರಾಪರ್ ಆಗಿ ಅಲೈನ್ ಮಾಡ್ಬೇಕೆಂಬುದನ್ನ ನೋಡೋಣ. ಮೊದಲನೇದಾಗಿ ಅಲೈನ್ಮೆಂಟ್ ಮಾಡ್ಬೇಕಾದ್ರೆ ಆ ಸೆಂಟೆನ್ಸ್ ನಲ್ಲಿ ಆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಬಾಲ್ ಇದೆ, ಡಾಗ್ ಇದೆ, ಪೆನ್ ಇದೆ, ಬ್ಯಾಟ್ ಇದೆ. ಕೊಟ್ಟಿರುವ 2 ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ಪದವು ಕೂಡ 2 ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಆಗಿ ಇಲ್ಲ. ಸೊ ಇಲ್ಲೇನಾಯ್ತು, ನೋ ಕಾಮನ್. ಸೊ 2 ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ಒಂದು ಪದ ಕಾಮನ್ ಆಗಿ ಇಲ್ಲದೆ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಗಳನ್ನ ಅಲೈನ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಸ್ಟೇಟ್ಮೆಂಟ್ ಗಳು ಯೂಸ್ಲೆಸ್ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ಗಳಿಂದ ಯಾವುದೇ ರೀತಿ ಕನ್ಕ್ಲೂಷನ್ ಬರೋದಿಲ್ಲ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಈ ಸ್ಟೇಟ್ಮೆಂಟ್ ಅಲ್ಲಿ ಆಲ್ ಮ್ಯಾಂಗೋಸ್ ಆರ್ ಆಪಲ್ಸ್, ಇದನ್ನ ಫಸ್ಟ್ ಸ್ಟೇಟ್ಮೆಂಟ್ ಅಂತ ತೆಗೆದುಕೊಳ್ಳೋಣ. ಸಮ್ ಬಾಲ್ಸ್ ಆರ್ ಮ್ಯಾಂಗೋಸ್, ಇದನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಅಂತ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಕಾಮನ್ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋಣ. ಇಲ್ಲಿ ಮ್ಯಾಂಗೋಸ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ, ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಮ್ಯಾಂಗೋಸ್ ಇದೆ. ಸೊ ದೇರ್ ಫೋರ್ ಈ ಸ್ಟೇಟ್ಮೆಂಟ್ ಅನ್ನ ನಾವು ಅಲೈನ್ ಮಾಡಬೇಕು. ಯಾಕಂದ್ರೆ ಕಾಮನ್ ವರ್ಡ್ ಶುಡ್ ಬಿ ಪ್ರೆಡಿಕೇಟ್ ಆಫ್ ಫಸ್ಟ್ ಸೆಂಟೆನ್ಸ್ ಆರ್ ಫಸ್ಟ್ ಸ್ಟೇಟ್ಮೆಂಟ್. ಈ ಕಾಮನ್ ವರ್ಡ್ ಏನಿದೆ ಇದು ಮೊದಲನೇ ಸ್ಟೇಟ್ಮೆಂಟ್ ನ ಪ್ರೆಡಿಕೇಟ್ ಆಗಿರ್ಬೇಕು, ಮೊದಲನೇ ಸ್ಟೇಟ್ಮೆಂಟ್ ನಲ್ಲಿ ಪ್ರೆಡಿಕೇಟ್ ಆಗಿರ್ಬೇಕು. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಆವಾಗ ಅಲೈನ್ಮೆಂಟ್ ಅನ್ನ 2 ರೀತಿಯಾಗಿ ಮಾಡ್ತೀವಿ. ಒಂದು ಅಲೈನಿಂಗ್ ಬೈ ಚೇಂಜಿಂಗ್ ದ ಆರ್ಡರ್ ಅಂಡ್ ಇನ್ನೊಂದು ಚೇಂಜಿಂಗ್ ದ ಒನ್ ಆಫ್ ದ ಸ್ಟೇಟ್ಮೆಂಟ್. ಸೊ ಈಗ ಇದು ನಾವು ನೋಡ್ಬೇಕು, ನಮ್ಗೆ ಮ್ಯಾಂಗೋಸ್ 2 ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲೇನಿದೆ, ಸಬ್ಜೆಕ್ಟ್ ಅಲ್ಲಿದೆ, ನಂತರ ಇಲ್ಲಿ ಪ್ರೆಡಿಕೇಟ್ ಅಲ್ಲಿದೆ.
ಸೊ ಈಗ ಏನ್ ಮಾಡ್ತೀವಿ ನಾವು ಈ ಎರಡು ಸ್ಟೇಟ್ಮೆಂಟ್ ಅನ್ನ ಅದಲ್ ಬದಲು ಮಾಡ್ತೀವಿ, ಅಂದ್ರೆ ಆರ್ಡರ್ ಅನ್ನ ಚೇಂಜ್ ಮಾಡ್ತೀವಿ. ಫಸ್ಟ್ ಯಾವ್ದು ತಗೋತೀವಿ, ಸಮ್ ಬಾಲ್ಸ್ ಆರ್ ಮ್ಯಾಂಗೋಸ್ ಬರ್ಕೋತೀವಿ. ನಂತರ ಆಲ್ ಮ್ಯಾಂಗೋಸ್ ಆರ್ ಆಪಲ್ಸ್. ಇಲ್ಲೇನಾಯ್ತು, ಮ್ಯಾಂಗೋಸ್ ಎಲ್ಲಿ ಬಂತು, ಕೆಳಗಡೆ ಬಂದಿದೆ. ಒಂದನೇ ಸೆಂಟೆನ್ಸ್ ಅನ್ನ ಎರಡನೇ ಸೆಂಟೆನ್ಸ್ ಸ್ಥಾನದಲ್ಲಿ ಬರ್ಕೋತೀವಿ. ಈಗೇನಾಯ್ತು, ಪ್ರಾಪರ್ ಅಲೈನ್ಮೆಂಟ್ ಆಗಿದೆ. ಮೊದಲನೇ ಸ್ಟೇಟ್ಮೆಂಟ್ ನ ಪ್ರೆಡಿಕೇಟ್ ಏನಿದೆ ಅದು ಎರಡನೇ ಸ್ಟೇಟ್ಮೆಂಟ್ ನ ಸಬ್ಜೆಕ್ಟ್ ಆಗಿದೆ. ಕಾಮನ್ ವರ್ಡ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ, ಪ್ರೆಡಿಕೇಟ್ ಸ್ಥಾನದಲ್ಲಿ ಇರುತ್ತೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿರುತ್ತೆ, ಸಬ್ಜೆಕ್ಟ್ ಸ್ಥಾನದಲ್ಲಿ ಇರುತ್ತೆ. ಈಗ ನಾವು ಹೇಗ್ ಚೇಂಜ್ ಮಾಡಿದ್ವಿ, ಅಲೈನ್ ಹೇಗ್ ಮಾಡಿದ್ವಿ, ಬೈ ಚೇಂಜಿಂಗ್ ದ ಆರ್ಡರ್ ಆಫ್ ದ ಸ್ಟೇಟ್ಮೆಂಟ್. ಆ ಹೇಳಿಕೆಗಳ ಸ್ಥಾನವನ್ನ ಬದಲಾಯಿಸೋದ್ರ ಮೂಲಕ ನಾವು ಆರ್ಡರ್ ಚೇಂಜ್ ಮಾಡಿದ್ವಿ, ಅಲೈನ್ ಮಾಡಿದ್ವಿ. ಸೊ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಸಮ್ ಬ್ರೇವ್ ಆರ್ ಟೈಗರ್ಸ್, ಈ ಸ್ಟೇಟ್ಮೆಂಟ್ ಅನ್ನ ಸ್ಟೇಟ್ಮೆಂಟ್ 1 ಅಂತ ತೆಗೆದುಕೊಳ್ಳೋಣ. ನೋ ಡಾಗ್ ಈಸ್ ಟೈಗರ್, ಇದನ್ನ ಸ್ಟೇಟ್ಮೆಂಟ್ 2 ಅಂತ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಏನ್ ಚೆಕ್ ಮಾಡ್ತೀವಿ, ಯಾವ್ದಾದ್ರು ಕಾಮನ್ ವರ್ಡ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಟೈಗರ್ ಅನ್ನೋ ವರ್ಡ್ ಎರಡು ಸೆಂಟೆನ್ಸ್ ನಲ್ಲಿ ಇದೆ, ಅದರಿಂದ ಕಾಮನ್ ಇದೆ. ಈಗ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ತೀವಿ, ಈ ಟೈಗರ್ ಅನ್ನೋ ವರ್ಡ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿದೆ, ಪ್ರೆಡಿಕೇಟ್ ಅಲ್ಲಿ ಇದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಅದು ಪ್ರೆಡಿಕೇಟ್ ಅಲ್ಲಿ ಇದೆ. ಆದ್ರೆ ನಮಗೆ ಕಾಮನ್ ವರ್ಡ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿರ್ಬೇಕು, ಪ್ರೆಡಿಕೇಟ್ ಅಲ್ಲಿ ಇರಬೇಕು. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಇರಬೇಕು. ಸೊ ಈಗ ಏನ್ ಮಾಡ್ತೀವಿ ನಾವು, ಇಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಕನ್ವರ್ಟ್ ಮಾಡೋದನ್ನ ಈಗಾಗಲೇ ನಾನು ಒಂದನೇ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಬೇಕು ಅಥವಾ ಎರಡನೇ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಬೇಕು. ಸಮ್ ಬ್ರೇವ್ ಆರ್ ಟೈಗರ್ಸ್, ಇದು ಏನಿದೆ, ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ನೋ ಡಾಗ್ ಈಸ್ ಟೈಗರ್, ಇದು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಇಂಥ ಪ್ರಶ್ನೆಗಳು ಬಂದಾಗ ಏನ್ ಮಾಡ್ತೀವಿ ನಾವು, ಫಸ್ಟ್ ಪ್ರಯಾರಿಟಿ ಎದಕ್ಕೆ ಕೊಡ್ತೀವಿ ಅಂದ್ರೆ ಐ, ನಂತರ ಇ, ನಂತರ ಎ. ಸೊ ಮೊದಲನೇದಾಗಿ ನಾವು ಯಾವ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ, ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ. ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಸಮ್ ಟೈಗರ್ಸ್ ಆರ್ ಬ್ರೇವ್ ಆಗತ್ತೆ. ಈಗ ನೋ, ಎರಡನೇ ಸ್ಟೇಟ್ಮೆಂಟ್ ಏನಿದೆ ಹಾಗೆ ಬರ್ಕೊಳ್ಳಿ, ನೋ ಡಾಗ್ ಈಸ್ ಟೈಗರ್. ಆದ್ರೆ ನಮಗೆ ಪ್ರಾಪರ್ ಅಲೈನ್ಮೆಂಟ್ ಯಾವಾಗ ಆಗತ್ತೆ, ಯಾವಾಗ ಕಾಮನ್ ವರ್ಡ್ ಮೊದಲನೇ ಸೆಂಟೆನ್ಸ್ ನ ಪ್ರೆಡಿಕೇಟ್ ಆಗತ್ತೆ. ಆದ್ರಿಂದ ಮೊದಲನೇ ಸೆಂಟೆನ್ಸ್ ಯಾವ್ದಾಗತ್ತೆ ಇಲ್ಲಿ, ನೋ ಡಾಗ್ ಈಸ್ ಟೈಗರ್ and then some tigers are brave. ಇಲ್ಲಿ ನೋಡ್ಬೋದು ನೀವು, ಮೊದಲನೇ ಸೆಂಟೆನ್ಸ್ ಅಲ್ಲಿ ಕಾಮನ್ ವರ್ಡ್ ಏನಿದೆ ಪ್ರೆಡಿಕೇಟ್ ಅಲ್ಲಿ ಇದೆ. ಎರಡನೇ ಸೆಂಟೆನ್ಸ್ ಅಲ್ಲಿ ಕಾಮನ್ ವರ್ಡ್ ಟೈಗರ್ ಎಲ್ಲಿದೆ, ಅದು ಸಬ್ಜೆಕ್ಟ್ ಅಲ್ಲಿ ಇದೆ. ಸೊ ಈಗ ಏನಾಯ್ತು, ಇದು ಪ್ರಾಪರ್ ಆಗಿ ಅಲೈನ್ ಆಯ್ತು. ನಿಮ್ಗೆ ಅನಿಸ್ತಿರ್ಬೋದು ಈ ಸ್ಟೆಪ್ ತುಂಬಾ ದೊಡ್ಡದಿದೆ, ಲಾಂಗ್ ಪ್ರೊಸೆಸ್ ಇದೆ ಅಂತ ಅನಿಸ್ತಿರ್ಬೋದು. ಬಟ್ ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಈ ರೀತಿ ಯಾವುದೇ ಸ್ಟೆಪ್ಸ್ ಇರಲ್ಲ. ಅದನ್ನ ನಾವು ಕ್ಲಬ್ ಮಾಡಿ, ಎಲ್ಲ ಸ್ಟೆಪ್ಗಳನ್ನ ನಾವು ಕ್ಲಬ್ ಮಾಡಿ ಒಂದು ಅತ್ಯುತ್ತಮವಾದ ವಿಧಾನವಾಗಿ ಡೆವಲಪ್ ಮಾಡ್ತೀವಿ. ಸೊ ಇಲ್ಲಿ ಆಲ್ ಹ್ಯಾನ್ಸ್ ಆರ್ ಡಕ್ಸ್, ಇದನ್ನ ಸ್ಟೇಟ್ಮೆಂಟ್ 1 ಅಂತ ತೆಗೆದುಕೊಳ್ಳೋಣ. ನಂತರ ನೋ ಹ್ಯಾನ್ಸ್ ಆರ್ ಕ್ಯಾಟ್ಸ್, ಇದನ್ನ ಸ್ಟೇಟ್ಮೆಂಟ್ 2 ಅಂತ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಕಾಮನ್ ಪದ ಇದೆ ಅನ್ನೋದನ್ನ ನೋಡ್ತೀವಿ. ಹ್ಯಾನ್ಸ್ ಅನ್ನೋ ಕಾಮನ್ ಪದ ಎರಡೂ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಸೊ ಈಗ ಹ್ಯಾನ್ಸ್ ಅನ್ನೋ ಈ ಕಾಮನ್ ಪದ ಏನಾಗಿದೆ, ಎರಡು ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಆದ್ದರಿಂದ ನಾವು ಯಾವುದಾದ್ರೂ ಒಂದು ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡಬೇಕು. ಇಲ್ಲಿ ಯಾವ ಸ್ಟೇಟ್ಮೆಂಟ್ ಇದೆ, ಇದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ. ನಂತರ ಇದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಅನ್ನು ಕನ್ವರ್ಟ್ ಮಾಡಬೇಕು, ಐ, ಇ, ಎ. ಮೊದಲು ಪ್ರಿಫರೆನ್ಸ್ ಯಾವ್ದು ಕೊಡ್ತೀವಿ, ಐಗೆ ಕೊಡ್ತೀವಿ, ನಂತರ ಇಗೆ ಕೊಡ್ತೀವಿ. ಆದ್ದರಿಂದ ನಾವು ಈಗ ಏನ್ ಮಾಡ್ತೀವಿ, ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ನೋ ಕ್ಯಾಟ್ಸ್ ಆರ್ ಹೆನ್ಸ್. ಈಗ ಏನಾಯ್ತು, ನೋ ಕ್ಯಾಟ್ಸ್ ಆರ್ ಹೆನ್ಸ್ ಆಯ್ತು. ಇದರಲ್ಲಿ ಪ್ರೆಡಿಕೇಟ್ ಏನಾಗಿದೆ, ಹೆನ್ಸ್ ಆಗಿದೆ. ಇದು ಆದ್ದರಿಂದ ಏನಾಗುತ್ತೆ, ನಮ್ಮ ಮೊದಲನೇ ಸ್ಟೇಟ್ಮೆಂಟ್ ಆಗತ್ತೆ. ನಂತರ ಆಲ್ ಹೆನ್ಸ್ ಆರ್ ಡಕ್ಸ್, ಇದನ್ನ ಎರಡನೇ ಸ್ಟೇಟ್ಮೆಂಟ್ ಸ್ಥಾನದಲ್ಲಿ ಬರ್ಕೊಳ್ತೀವಿ. ಆಲ್ ಹೆನ್ಸ್ ಆರ್ ಡಕ್ಸ್. ಈಗ ನೋಡ್ಬೋದು ನೀವು, ಹೆನ್ಸ್
ಹೆನ್ಸ್ ಪ್ರಾಪರ್ ಆಗಿ ಅಲೈನ್ ಆಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿರೋ ಪ್ರೆಡಿಕೇಟ್ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಏನಾಗಿದೆ ಸಬ್ಜೆಕ್ಟ್ ಆಗಿದೆ. ಇದು ಪ್ರಾಪರ್ ಆಗಿ ಅಲೈನ್ಮೆಂಟ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಆಲ್ ಲಯನ್ಸ್ ಆರ್ ಡಾಗ್ಸ್ ಇದನ್ನ ಫಸ್ಟ್ ಸ್ಟೇಟ್ಮೆಂಟ್ ಅಂತ ತೆಗೆದುಕೊಳ್ತೀನಿ. ಆಲ್ ಲಯನ್ಸ್ ಆರ್ ಫಾಕ್ಸ್ ಇದನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಅಂತ ತೆಗೆದುಕೊಳ್ತೀನಿ. ಫಸ್ಟ್ ಏನ್ ಚೆಕ್ ಮಾಡ್ತೀವಿ, ಕಾಮನ್ ಚೆಕ್ ಮಾಡ್ತೀವಿ. ಲಯನ್ ಅನ್ನೋದು ಎರಡು ಸೆಂಟೆನ್ಸ್ ನಲ್ಲಿದೆ. ಸೊ ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ ಈ ಲಯನ್ ಅನ್ನೋದು ಎರಡು ಸೆಂಟೆನ್ಸ್ ನಲ್ಲೂ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿದೆ. ಆದ್ದರಿಂದ ಯಾವ್ದಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಕನ್ವರ್ಟ್ ಮಾಡಬೇಕು. ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಚೇಂಜ್ ಮಾಡಬೇಕು. ನಾವು ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿ ನೋಡೋಣ. ಸೊ ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಸಿಗುತ್ತೆ. ಸೊ ಈಗ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋಣ. ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಆಲ್ ಲಯನ್ಸ್ ಆರ್ ಡಾಗ್ಸ್ ಇದೇನಾಗುತ್ತೆ, ಸಮ್ ಡಾಗ್ಸ್ ಆರ್ ಲಯನ್ಸ್. ಸೊ ಕನ್ವರ್ಷನ್ ಬಗ್ಗೆ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ, ಅದು ಮೊದಲನೇ ವಿಡಿಯೋದಲ್ಲಿದೆ. ಸೊ ಈಗೇನಾಯ್ತು ನೀವು ನೋಡ್ಬೋದು, ಲಯನ್ ಇದು ಅದರ ಪ್ಲೇಸ್ ಅನ್ನ ನಾವು ಚೇಂಜ್ ಮಾಡಿದೀವಿ. ಅದು ಮೊದಲನೇ ಸ್ಟೇಟ್ಮೆಂಟ್ ನ ಪ್ರೆಡಿಕೇಟ್ ಆಗಿದೆ. ಅದೇ ರೀತಿ ಲಯನ್ ಅನ್ನೋದು ಸೆಕೆಂಡ್ ಸ್ಟೇಟ್ಮೆಂಟ್ ನ ಸಬ್ಜೆಕ್ಟ್ ಆಗಿದೆ. ಇದು ಒಂದು ಪ್ರಾಪರ್ ಆಗಿ ಅಲೈನ್ಮೆಂಟ್ ಆಗಿದೆ. ನೋಡಿ, ಪ್ರಾಪರ್ ಅಲೈನ್ಮೆಂಟ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಅಲೈನ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಹೀಗಾಗಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಗಳನ್ನ ಅಲೈನ್ಮೆಂಟ್ ಮಾಡುವುದನ್ನ ನಾವು ವಿವರವಾಗಿ ತಿಳ್ಕೊಂಡಾಗಿದೆ. ಬಟ್ ಎಕ್ಸಾಮ್ ಅಪ್ರೋಚ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ನಾನು ಈ ವಿಧಾನವನ್ನ ಯಾವ ಸೋರ್ಸ್ ನಿಂದ ಕಲ್ತಿದ್ದೀನಿ ಅನ್ನೋದು ಕೂಡ ನಿಮ್ಮ ಪ್ರಶ್ನೆ ಆಗಿರ್ಬೋದು. ನಾನು ಅನಾಲಿಟಿಕಲ್ ರೀಸನಿಂಗ್ ಬೈ MK ಪಾಂಡೆ ಅವರು ಬರೆದಿರ್ತಕ್ಕಂಥ ಬುಕ್ ಆಗಿದೆ. ಅದು ಬ್ಯಾಂಕಿಂಗ್ ಸರ್ವಿಸ್ ಕ್ರಾನಿಕಲ್ ಅವರು ಪಬ್ಲಿಷ್ ಮಾಡಿರ್ತಾರೆ. ಆ ಬುಕ್ ದ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಕೊಟ್ಟಿರುವ ಸ್ಟೇಟ್ಮೆಂಟ್ ಇಂದ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಬೇಕಾದ್ರೆ ಆ ಎರಡು ಸೆಂಟೆನ್ಸ್ ನಲ್ಲಿ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಾಮನ್ ಆಗಿರೋ ವರ್ಡ್ ಇರಬೇಕು. ಇಲ್ಲೇನಿದೆ, ಬಾಯ್ಸ್ ಇದೆ, ಇಲ್ಲೂ ಕೂಡ ಬಾಯ್ಸ್ ಇದೆ. ಸೊ ನಂತರ ಆ ಎರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ ಅಲೈನ್ ಆಗಿರ್ಬೇಕು. ಸೊ ಇಲ್ಲಿ ಈ ಎರಡು ಸ್ಟೇಟ್ಮೆಂಟ್ಗಳು ಪ್ರಾಪರ್ ಆಗಿ ಅಲೈನ್ ಇಲ್ಲ. ಬಿಕಾಸ್ ನಮ್ಗೆ ಗೊತ್ತಿದೆ ಪ್ರಾಪರ್ ಅಲೈನ್ಮೆಂಟ್ ಹೇಗಿರುತ್ತೆ. ಮೊದಲನೇ ಸೆಂಟೆನ್ಸ್ ನಲ್ಲಿ ಆ ಕಾಮನ್ ವರ್ಡ್ ಏನಾಗಿರುತ್ತೆ, ಪ್ರೆಡಿಕೇಟ್ ಆಗಿರುತ್ತೆ. ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಸೊ ಈಗ ನಾವು ಯಾವ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸಬೇಕಾಗತ್ತೆ, ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸಬೇಕಾಗತ್ತೆ. ಅದನ್ನ ಬದಲಾಯಿಸಿದಾಗ ನಮಗೆ ಏನ್ ಸಿಗತ್ತೆ, ಸಮ್ ಇಂಡಿಯನ್ಸ್ ಆರ್ ಬಾಯ್ಸ್. ಸೊ ನಂತರ ಒಂದನೇ ಸ್ಟೇಟ್ಮೆಂಟ್ ಏನಿದೆ, ಆಲ್ ಬಾಯ್ಸ್ ಆರ್ ಗುಡ್. ಈಗ ಮೊದಲನೇ ಸ್ಟೇಟ್ಮೆಂಟ್ ನಲ್ಲಿ ಬಾಯ್ಸ್ ಏನಿದೆ ಪ್ರೆಡಿಕೇಟ್ ನಲ್ಲಿದೆ, ಎರಡನೇ ಸ್ಟೇಟ್ಮೆಂಟ್ ನಲ್ಲಿ ಬಾಯ್ಸ್ ಸಬ್ಜೆಕ್ಟ್ ನಲ್ಲಿದೆ. ಸೊ ಇದು ಪ್ರಾಪರ್ ಆಗಿ ಅಲೈನ್ ಆಗಿದೆ. ಕಂಬೈನಿಂಗ್ ಆಫ್ ಗಿವನ್ ಸ್ಟೇಟ್ಮೆಂಟ್ಸ್. ಸೊ ನಾವು ಸಿಲಾಲಿಸಮ್ಗೆ ಸಂಬಂಧಪಟ್ಟಾಗ ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಿ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡ್ತಿರ್ತೀವಿ. ಹಾಗಾದ್ರೆ ಎರಡು ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಿದಾಗ ಬರುವಂತಹ ಕನ್ಕ್ಲೂಷನ್ ಯಾವ ಪ್ರಕಾರದ ಕನ್ಕ್ಲೂಷನ್ ಆಗಿರುತ್ತೆ ಅನ್ನುವ ಪ್ರಶ್ನೆ ಕೂಡ ಬರ್ಬೋದು. ಸಿಲಾಲಿಸಮ್ಗೆ ಸಂಬಂಧಪಟ್ಟಂತೆ ಕೇವಲ 6 ವಿಧಗಳಲ್ಲಿ ಮಾತ್ರ ನಾವು ಕಾಂಬಿನೇಷನ್ ಮಾಡಿದಾಗ ನಮ್ಗೆ ಕನ್ಕ್ಲೂಷನ್ ಸಿಗತ್ತೆ. ಆ 6 ವಿಧಗಳು ಯಾವ ಅಂದ್ರೆ, ಎ ಪ್ಲಸ್ ಎ ಅಂದ್ರೆ ಎ ಸ್ಟೇಟ್ಮೆಂಟ್ ಅನ್ನ ಎ ಸ್ಟೇಟ್ಮೆಂಟ್ ಜೊತೆಗೆ ಕಂಬೈನ್ ಮಾಡಿದಾಗ ನಮಗೆ ಸಿಗುವಂತ ಕನ್ಕ್ಲೂಷನ್ ಏನಾಗಿರುತ್ತೆ, ಎ ಆಗಿರುತ್ತೆ. ಆನಂತರ ಎ ಸ್ಟೇಟ್ಮೆಂಟ್ ಅನ್ನ ಈ ಸ್ಟೇಟ್ಮೆಂಟ್ ಜೊತೆಗೆ ಕಂಬೈನ್ ಮಾಡಿದಾಗ ಸಿಗುವಂತಹ ಕನ್ಕ್ಲೂಷನ್ ಏನಾಗಿರುತ್ತೆ, ಇ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ಜೊತೆಗೆ ಐ ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡಿದ್ರೆ ನಮಗೆ ಸಿಗುವಂತ ಕನ್ಕ್ಲೂಷನ್ ಓ ಸ್ಟಾರ್ ಆಗಿರುತ್ತೆ. ಓ ಸ್ಟಾರ್ ಅಂದ್ರೆ ರಿವರ್ಸ್ ಆಫ್ ಓ. ಒಂದು ವೇಳೆ ಓ ಸಮ್ ಎ ಆರ್ ನಾಟ್ ಬಿ, ಇದು ಏನಾಯ್ತು, ಓ ಆಯ್ತು. ಓ ಸ್ಟಾರ್ ಏನಾಗತ್ತೆ, ಓ ಸ್ಟಾರ್ ಏನಾಗತ್ತೆ ಅಂದ್ರೆ ಸಮ್ ಬಿ ಆರ್ ನಾಟ್ ಎ. ಸೊ ನಂತರ ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಜೊತೆಗೆ ನಾವು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡಿದ್ರೆ
ನಮಗೆ ಮತ್ತೆ ಓ ಸ್ಟಾರ್ ಸಿಗುತ್ತೆ. ನಂತರ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಜೊತೆಗೆ ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡಿದ್ರೆ ನಮಗೆ ಸಿಗೋದು ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಸಿಗುತ್ತೆ. ನಂತರ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಜೊತೆಗೆ ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ನ ಕಂಬೈನ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಓ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಸಿಗತ್ತೆ. ಈ 6 ವಿಧಗಳನ್ನ ಬಿಟ್ಟು ಯಾವುದೇ ಸಂದರ್ಭದಲ್ಲೂ ಕೂಡ ನಮಗೆ ಕನ್ಕ್ಲೂಷನ್ ಬರಲ್ಲ. ಈ ಒಂದು ಕಾಂಬಿನೇಷನ್ ಅಲ್ಲಿ ಮಾತ್ರ ನಮಗೆ ಕನ್ಕ್ಲೂಷನ್ ಬರುತ್ತೆ. ಈ ಸಂದರ್ಭಗಳನ್ನ ಬಿಟ್ಟು, ಈ ಆರ್ಡರ್ ಅನ್ನ ಬಿಟ್ಟು ಯಾವುದೇ ರೀತಿಯ ಕಾಂಬಿನೇಷನ್ ಅಲ್ಲಿ ನಮಗೆ ಕನ್ಕ್ಲೂಷನ್ ಬರೋದಿಲ್ಲ. ಇದನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಳ್ಳಿ. ಈ ಟೇಬಲ್ ಅನ್ನ ಮೆಮೊರೈಸ್ ಮಾಡಿಟ್ಕೊಳ್ಳಿ. ಸೊ ಈಗ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಯನ್ನ ನೋಡೋಣ. ಆಲ್ ಮ್ಯಾಂಗೋಸ್ ಆರ್ ಆಪಲ್, some apples, some apple are balls. ಸೊ ಇಲ್ಲಿ ನೋಡ್ಬೋದು ನೀವು, ಮೊದಲನೇದಾಗಿ 2 ಸ್ಟೇಟ್ಮೆಂಟ್ ಅಲ್ಲಿ ಕಾಮನ್ ಇದೆ, ಕಾಮನ್ ಇಂಟರ್ಚೇಂಜ್ ಆಗಿದೆ, ಇಲ್ಲಿರೋದು ಇಲ್ಲಿದೆ. ಸೊ ನೋ ನೀಡ್ ಟು ಅಲೈನ್ ಮಾಡೋ ಅವಶ್ಯಕತೆ ಇರೋಲ್ಲ. ಎ ಪ್ಲಸ್ ಐ ಯಾವ ಸ್ಟೇಟ್ಮೆಂಟ್ ಅನ್ನ ಕಂಬೈನ್ ಮಾಡ್ತಿದೀವಿ, ಎ ಸ್ಟೇಟ್ಮೆಂಟ್ ಅನ್ನ ಐ ಸ್ಟೇಟ್ಮೆಂಟ್ ಜೊತೆಗೆ ಕಂಬೈನ್ ಮಾಡ್ತಿದೀವಿ. ಎ ಪ್ಲಸ್ ಐ ಇಲ್ಲಿ ಫಾರ್ಮುದಲ್ಲಿ ಎ ಪ್ಲಸ್ ಐ ಇದೆಯಾ, ಇಲ್ಲ. ಸೊ ದೇರ್ ಫಾರ್ ನೋ ಕನ್ಕ್ಲೂಷನ್. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಆಲ್ ಬ್ಯಾಟ್ಸ್ಮನ್ಸ್ ಆರ್ ವೆಲ್. all well are good. ಸೊ ಈಗ ಮೊದಲನೇದಾಗಿ 1ನೇ ಸ್ಟೇಟ್ಮೆಂಟ್ ಅಲ್ಲಿ ವೆಲ್ ಇದೆ, 2ನೇ ಸ್ಟೇಟ್ಮೆಂಟ್ ಕೂಡ ಅಲ್ಲಿ ವೆಲ್ ಇದೆ. ಸೊ ಕಾಮನ್ ಇದೆ, ಆದ್ದರಿಂದ 1ನೇದು. ನಂತರ ಇಲ್ಲಿರೋದು ಇಲ್ಲಿದೆ, ದೇರ್ ಫೋರ್ ಇದು ಕಂಪ್ಲೀಟ್ ಆಗಿ ಅಲೈನ್ ಆಗಿದೆ. ಈಗ ಎ ಪ್ಲಸ್ ಎ ಸ್ಟೇಟ್ಮೆಂಟ್ ಜೊತೆಗೆ ಎ ಸ್ಟೇಟ್ಮೆಂಟ್ ಅನ್ನ ನಾವು ಕಂಬೈನ್ ಮಾಡ್ತಿದ್ವಿ. ಹಾಗಾದ್ರೆ ಎ ಪ್ಲಸ್ ಎ ಏನ್ ಬರುತ್ತೆ, ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಬರುತ್ತೆ. ಅದರ ಅರ್ಥ ಆಲ್ ಬರುತ್ತೆ. ಸೊ ಕಾಮನ್ ಟರ್ಮ್ ಅನ್ನ ತೆಗೆದು ಹಾಕ್ಬೇಕು. ಆಲ್ ಬ್ಯಾಟ್ಸ್ಮನ್ಸ್ ಆರ್ ಗುಡ್. ಇದು ಈ ಮೇಲಿನ 2 ಸ್ಟೇಟ್ಮೆಂಟ್ ದಿಂದ ಬರುವ ಕನ್ಕ್ಲೂಷನ್ ಆಗಿದೆ. ಆಲ್ ಬ್ಯಾಟ್ಸ್ಮನ್ಸ್ ಆರ್ ಗುಡ್. ನಮ್ಮ ಕನ್ಕ್ಲೂಷನ್ ಅಲ್ಲಿ ಏನಾಗುತ್ತೆ, ಕಾಮನ್ ಟರ್ಮ್ ಏನಿದೆ ಆ ಟರ್ಮ್ ಕನ್ಕ್ಲೂಷನ್ ಅಲ್ಲಿ ಬರೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಸಮ್ ರೋಸ್ ಆರ್ ರೆಡ್. ನಂತರ ಆಲ್ ರೆಡ್ ಆರ್ ಫ್ಲವರ್ಸ್. ಸೊ ಇಲ್ಲಿ ರೆಡ್ ಏನಿದೆ ಪ್ರೆಡಿಕೇಟ್ ಅಲ್ಲಿದೆ, ಈ 2ನೇ ಸ್ಟೇಟ್ಮೆಂಟ್ ಅಲ್ಲಿ ರೆಡ್ ಸಬ್ಜೆಕ್ಟ್ ಅಲ್ಲಿದೆ. ಸೊ ಒಂದು ಕಾಮನ್ ಕೂಡ ಇದೆ ರೆಡ್ ಅನ್ನೋದು, ಆದ್ದರಿಂದ ಇದು ಪ್ರಾಪರ್ ಅಲೈನ್ ಆಗಿದೆ. ಸೊ ಈಗ ಏನ್ ಮಾಡ್ತಾ ಇದ್ವಿ, ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಜೊತೆಗೆ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡ್ತಾ ಇದೀವಿ. ಐ ಪ್ಲಸ್ ಎ ಏನ್ ಬರುತ್ತೆ, ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಬರುತ್ತೆ. ಐ ಅಂದ್ರೆ ಸಮ್ ರೋಸ್ ಆರ್ ಫ್ಲವರ್ಸ್. ಸೊ ಇದು ಕನ್ಕ್ಲೂಷನ್ ಆಗಿರುತ್ತೆ. ಸೊ ಇಲ್ಲೇನಾಯ್ತು, ರೆಡ್ ಅನ್ನೋದು ಕಂಪ್ಲೀಟ್ಲಿ ಹೋಗಿರುತ್ತೆ, ಕಾಮನ್ ಟರ್ಮ್ ಕನ್ಕ್ಲೂಷನ್ ಅಲ್ಲಿ ಬಂದಿರೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಆಲ್ ಪೇಪರ್ ಆರ್ ಬುಕ್ಸ್. ನೋ ಪೆನ್ ಈಸ್ ಪೇಪರ್. ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು, ಪೇಪರ್ ಅನ್ನೋದು 2 ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಕಾಮನ್ ಆಗಿದೆ. ಸೊ ಅಲೈನ್ಮೆಂಟ್ ಮಾಡಬೇಕು, ಯಾಕಂದ್ರೆ ಪ್ರೆಡಿಕೇಟ್ ಅಲ್ಲಿ ಇರಬೇಕು. ಮೊದಲನೇ ಸೆಂಟೆನ್ಸ್ ನಲ್ಲಿ ಕಾಮನ್ ವರ್ಡ್ ಪ್ರೆಡಿಕೇಟ್ ಆಗಿರ್ಬೇಕು. ಆದ್ದರಿಂದ ನಾವು ಇಲ್ಲಿ ಏನ್ ಮಾಡ್ತೀವಿ, ಈ ಸೆಂಟೆನ್ಸ್ ಗಳನ್ನ ರೀಆರ್ಡರ್ ಮಾಡ್ತೀವಿ. ಚೇಂಜಿಂಗ್ ದ ಆರ್ಡರ್ ಏನ್ ಮಾಡ್ತೀವಿ ನಾವು. ಸೊ ನಾನು ಆಲ್ ಪೇಪರ್ ಆರ್ ಬುಕ್ಸ್ ಅನ್ನ ಕೆಳಗೆ ಬರ್ಕೊಂಡ್ಬಿಡ್ತೀನಿ. ಆಲ್ ಪೇಪರ್ಸ್ ಆರ್ ಬುಕ್ಸ್. ಈಗೇನಾಯ್ತು, ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ನೋ ಪೆನ್ ಇಸ್ ಪೇಪರ್, ಬಿಕಾಸ್ ಪ್ರೆಡಿಕೇಟ್ ಅಲ್ಲಿ ಏನಿದೆ, ಪೇಪರ್ ಅಲ್ಲಿ ಇದೆ. ಆದ್ದರಿಂದ 2ನೇ ಸ್ಟೇಟ್ಮೆಂಟ್ ಅಲ್ಲಿ ಪೇಪರ್ ಎಲ್ಲಿ ಬರುತ್ತೆ, ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಈಗ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಅಲೈನ್ಮೆಂಟ್ ಆಗಿದೆ.
ಈಗ ಎರಡು ಸ್ಟೇಟ್ಮೆಂಟ್ ಅನ್ನ ನಾವು ಕಂಬೈನ್ ಮಾಡಬಹುದು. ಕಂಬೈನ್ ಮಾಡೋಕ್ಕಿಂತ ಮುಂಚೆ ಅವು ಕರೆಕ್ಟ್ ಆಗಿ ಅಲೈನ್ ಆಗಿದೆ ಇಲ್ಲ ಅನ್ನೋದ ನೋಡ್ಬೇಕು. ನೋ ಪೆನ್ ಇಸ್ ಪೇಪರ್ ಪ್ಲಸ್ ಇದನ್ನ ಆಲ್ ಪೇಪರ್ಸ್ ಆರ್ ಬುಕ್ಸ್ ಜೊತೆಗೆ ಕಂಬೈನ್ ಮಾಡ್ತಿದ್ವಿ. ಇವಾಗ ಏನಾಗುತ್ತೆ, ನೋ ಪೆನ್ ಇಸ್ ಪೇಪರ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್, ಇದು ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್. ಇ ಪ್ಲಸ್ ಎ ಏನಾಗುತ್ತೆ, ಓ ಸ್ಟಾರ್. ಇ ಪ್ಲಸ್ ಎ ಓ ಸ್ಟಾರ್ ಆಗುತ್ತೆ. ಓ ಆದ್ರೆ ಏನಾಗುತ್ತೆ, ಪೆನ್ಸ್ ಆರ್ ನಾಟ್ ಬುಕ್ಸ್. ಆದ್ರೆ ಓ ಸ್ಟಾರ್ ಬಂದಿದೆ, ಅದಕ್ಕಾಗಿ ಅದೇನಾಗುತ್ತೆ, ಸಮ್ ಬುಕ್ಸ್ ಆರ್ ನಾಟ್ ಪೆನ್ಸ್. All paper are black. No pen is black. ಸೊ ಈಗ ಮೊದಲನೇದಾಗಿ ನಾವೇನ್ ನೋಡ್ತೀವಿ, ಕಾಮನ್ ಇದೆಲ್ಲ ನೋಡ್ತೀವಿ, ಕಾಮನ್ ಇದೆ. ಬಟ್ ಆ ಕಾಮನ್ ಇರೋ ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿರ್ಬೇಕು, ಪ್ರೆಡಿಕೇಟ್ ಅಲ್ಲಿ ಇರಬೇಕು. ಅದು ಪ್ರೆಡಿಕೇಟ್ ಅಲ್ಲಿ ಇದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿರ್ಬೇಕು, ಅದು ಸಬ್ಜೆಕ್ಟ್ ಅಲ್ಲಿ ಇರಬೇಕು. ಸೊ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ನೋ ಪೆನ್ ಈಸ್ ಬ್ಲಾಕ್. ದಿಸ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ನೋ ಬ್ಲಾಕ್ ಈಸ್ ಪೆನ್. ಬಿಕಾಸ್ ನಾವು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ಅದು ಏನಾಗುತ್ತೆ, ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಈಗ ಆಲ್ ಪೇಪರ್ ಆರ್ ಬ್ಲಾಕ್, ಇದು ಹಾಗೆ ಇರಲಿ, ಅದನ್ನ ಬರ್ಕೊಳ್ಳೋಣ. ಆಲ್ ಪೇಪರ್ ಆರ್ ಬ್ಲಾಕ್. ಈಗ ಈ ಸ್ಟೇಟ್ಮೆಂಟ್ ಅನ್ನ ನಾನು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಅದು ಈ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೋ ಬ್ಲಾಕ್ ಈಸ್ ಪೆನ್. ಈಗ ಕಾಮನ್ ಇರೋ ಪದ ಏನಿದೆ, ಬ್ಲಾಕ್ ಇದೆ. ಇದು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಡಿಕೇಟ್ ಅಲ್ಲಿ ಇದೆ. ಅಥವಾ ಇಲ್ಲಿರೋ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ನಮ್ಗೆ ಇಲ್ಲಿ ಬಂದಾಗ ಮಾತ್ರ ಎರಡು ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿ ಅಲೈನ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಕಾಮನ್ ಇರೋ ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿರ್ಬೇಕು, ಕೊನೆಗಿರ್ಬೇಕು. ಇಷ್ಟ ಅರ್ಥ ಮಾಡ್ಕೊಂಡ್ಬಿಡಿ. ನಂತರ ಇದೇನಾಗುತ್ತೆ, ಎ ಪ್ಲಸ್ ಇ. ಇದೇನಿದೆ, ಎ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಎ ಪ್ಲಸ್ ಇ ಅನ್ನ ಕೂಡಿಸಿದಾಗ ಏನಾಗುತ್ತೆ, ಈ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಬರುತ್ತೆ. ಅಂದ್ರೆ ಅದು ನೋದಿಂದ ಸ್ಟಾರ್ಟ್ ಆಗುತ್ತೆ. ನೋ ಪೇಪರ್ ಈಸ್ ಪೆನ್ ಆರ್ ಆರ್ ಪೆನ್, ಯಾವುದು ಬರ್ಬೋದು. ಸೊ ಈ ಸ್ಟೇಟ್ಮೆಂಟ್ ಬಂದಿರುತ್ತೆ. ಸೊ ಈ ರೀತಿಯಾಗಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನ ನಾವು ಕಂಬೈನ್ ಮಾಡೋದ್ರ ಮೂಲಕ ಅವುಗಳು ಕನ್ಕ್ಲೂಷನ್ ಕೊಡುತ್ತೆ. ಈ ಆರ್ ಕೇಸ್ ಅಲ್ಲಿ ಮಾತ್ರ ನಮಗೆ ಕನ್ಕ್ಲೂಷನ್ ಸಿಗುತ್ತೆ. ಇದನ್ನ ಬಿಟ್ರೆ ಯಾವ ಕೇಸಲ್ಲೂ ಕನ್ಕ್ಲೂಷನ್ ಸಿಗಲ್ಲ. ಸೊ ಇನ್ನೊಂದು ಸ್ಪೆಷಲ್ ಕೇಸ್ ಇದೆ, ಅದಕ್ಕೆ ನಾವು ಕಾಂಪ್ಲಿಮೆಂಟರಿ ಫೇರ್ ಅಂತ ಕರಿತೀವಿ. ಆ ಕಾಂಪ್ಲಿಮೆಂಟರಿ ಫೇರು ಏನ್ ಹೇಳುತ್ತೆ, ಯಾವ ರೀತಿಯಾಗಿ ಎರಡು ಸ್ಟೇಟ್ಮೆಂಟ್ಗಳು ಕಾಂಪ್ಲಿಮೆಂಟರಿ ಫೇರ್ ಅನ್ನ ಮಾಡ್ತವೆ ಅನ್ನೋದನ್ನ ನೋಡೋಣ. ಸ್ಟೇಟ್ಮೆಂಟ್ಗಳು ಯಾವಾಗ ಕಾಂಪ್ಲಿಮೆಂಟರಿ ಆಗಿರುತ್ತವೆ ಅಂದ್ರೆ, ಒಂದು ವೇಳೆ ಎರಡು ಸ್ಟೇಟ್ಮೆಂಟ್ಗಳ ಸಬ್ಜೆಕ್ಟ್ ಒಂದೇ ತೆರನಾಗಿದ್ದು, ಅದರ ಜೊತೆಗೆ ಅವುಗಳ ಪ್ರೆಡಿಕೇಟ್ ಕೂಡ ಒಂದೇ ತೆರನಾಗಿದ್ದು, ಮತ್ತೆ ಆ ಸ್ಟೇಟ್ಮೆಂಟ್ಗಳು ಐ ಓ, ಎ ಓ ಮತ್ತು ಐ ಈ ಸ್ಟೇಟ್ಮೆಂಟ್ ಆಗಿದ್ರೆ ಅವು ಕಾಂಪ್ಲಿಮೆಂಟರಿ ಪೇರ್ ಅನ್ನ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಸಮ್ ಎ ಆರ್ ಬಿ, ಇದು ಐ ಟೈಪ್ ಸ್ಟೇಟ್ಮೆಂಟ್ ಆಯ್ತು. ಸಮ್ ಎ ಆರ್ ನಾಟ್ ಬಿ, ಇದು ಓ ಟೈಪ್ ಸ್ಟೇಟ್ಮೆಂಟ್ ಆಯ್ತು. ಐ ಓ. ಇಲ್ಲಿ ನೋಡ್ಬೋದು ನೀವು, ಸಬ್ಜೆಕ್ಟ್ ಏನಿದೆ, ಎ ಇದೆ, ಇಲ್ಲೂ ಕೂಡ ಸಬ್ಜೆಕ್ಟ್ ಎ ಇದೆ. ಇಲ್ಲಿ ಪ್ರೆಡಿಕೇಟ್ ಏನಿದೆ, ಬಿ ಇದೆ, ಇಲ್ಲಿ ಕೂಡ ಪ್ರೆಡಿಕೇಟ್ ಬಿ ಇದೆ. ಅದರ ಜೊತೆಗೆ ಅದು ಐ ಓ ಟೈಪ್ ಸ್ಟೇಟ್ಮೆಂಟ್ ಆಗಿದೆ. ಇದು ಐ ಟೈಪು, ಇದು ಓ ಟೈಪು. ಅವಾಗ ಈ ಸ್ಟೇಟ್ಮೆಂಟ್ ಗಳನ್ನ ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಕಾಂಪ್ಲಿಮೆಂಟರಿ ಇದರ ಅರ್ಥ ಏನಾಗತ್ತಂದ್ರೆ, ಈ ಸ್ಟೇಟ್ಮೆಂಟ್ ಅನ್ನ 1 ಅಂತ ಹೇಳೋಣ, ಈ ಸ್ಟೇಟ್ಮೆಂಟ್ ಅನ್ನ 2 ಅಂತ ಹೇಳೋಣ. ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ ಅಂದಾಗ ಈ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರೂ ಒಂದು ಸ್ಟೇಟ್ಮೆಂಟ್ ಟ್ರೂ ಇದೆ, ಫಾಲೋ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಐದರ್ 1 ಆರ್ 2 ಫಾಲೋಸ್. ಸೊ ಈ ಕೊಟ್ಟಿರುವ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ದೇರ್ಫೋರ್ ಐದರ್ 1 ಆರ್ 2 ಫಾಲೋಸ್ ಅನ್ನೋ
ಆಪ್ಷನ್ ಕೂಡ ನಾವು ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತೀವಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಆಲ್ ಮ್ಯಾಂಗೋಸ್ ಆರ್ ರೆಡ್. ಸಮ್ ಮ್ಯಾಂಗೋಸ್ ಆರ್ ನಾಟ್ ರೆಡ್. ಮೊದಲನೇದಾಗಿ ಇದೇನಿದೆ, ಎ ಟೈಪ್ ಸ್ಟೇಟ್ಮೆಂಟ್ ಇದೆ, ನಂತರ ಇದು ಓ ಟೈಪ್ ಸ್ಟೇಟ್ಮೆಂಟ್ ಇದೆ. ನಂತರ ಏನ್ ಚೆಕ್ ಮಾಡೋಣ, ಇಲ್ಲಿ ಸಬ್ಜೆಕ್ಟ್ ಒಂದನೇ ಸ್ಟೇಟ್ಮೆಂಟ್ ಮತ್ತೆ ಎರಡನೇ ಸ್ಟೇಟ್ಮೆಂಟ್ ಸಬ್ಜೆಕ್ಟ್ ಸೇಮ್ ಇದೆ, ಅದೇ ರೀತಿ ಅವುಗಳ ಪ್ರೆಡಿಕೇಟ್ ಕೂಡ ಸೇಮ್ ಇದೆ. ದೇರ್ ಫೋರ್ ದೇ ಮೇಕ್ ಅ ಕಾಂಪ್ಲಿಮೆಂಟರಿ ಪೇರ್. ಅದರ ಅರ್ಥ ಏನಾಗುತ್ತೆ, ಈ ಎರಡರಲ್ಲಿ ಒಂದು ಡೆಫಿನೆಟ್ಲಿ ಟ್ರೂ ಇದೆ, ಯಾವುದು ಅಂತ ಗೊತ್ತಿಲ್ಲ, ಐದರ್ 1 or 2 ಇದಾಗಿರ್ಬೋದು. ಸೊ ಏನಾಯ್ತು, ಎ ಓ ಪೇರ್ ಆಯ್ತು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸಮ್ ಮೆನ್ ಆರ್ ವೀಕ್. ನೋ ಮೆನ್ ಆರ್ ವೀಕ್. ಸೊ ಮೊದಲನೇದಾಗಿ ಇದು ಐ ಟೈಪ್ ಸ್ಟೇಟ್ಮೆಂಟ್ ಇದೆ, ನಂತರ ಇದು ಇ ಟೈಪ್ ಸ್ಟೇಟ್ಮೆಂಟ್ ಇದೆ. ಸೊ ಅದರ ಜೊತೆಗೆ ಮೊದಲನೇ ಸ್ಟೇಟ್ಮೆಂಟ್ ನ ಸಬ್ಜೆಕ್ಟು ಮತ್ತೆ ಎರಡನೇ ಸ್ಟೇಟ್ಮೆಂಟ್ ನ ಸಬ್ಜೆಕ್ಟು ಸೇಮ್ ಇದೆ. ಅದಲ್ಲದೆ ಮೊದಲನೇ ಸ್ಟೇಟ್ಮೆಂಟ್ ನ ಪ್ರೆಡಿಕೇಟು ಎರಡನೇ ಸ್ಟೇಟ್ಮೆಂಟ್ ನ ಪ್ರೆಡಿಕೇಟ್ ಕೂಡ ಸೇಮ್ ಇದೆ. ಆದ್ದರಿಂದ ಇವೆರಡು ಏನ್ ಮಾಡುತ್ತೆ, ಕಾಂಪ್ಲಿಮೆಂಟರಿ ಪೇರ್ ಅನ್ನ ಮಾಡುತ್ತೆ. ಈ ಕಾಂಪ್ಲಿಮೆಂಟರಿ ಪೇರ್ ಆಗುತ್ತೆ. ಅದರ ಅರ್ಥ ಈ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಟ್ರೂ ಇದೆ ಅಂತ ಅರ್ಥ ಆಗುತ್ತೆ. ದಿಸ್ ಇಸ್ ಐ ಕಾಂಪ್ಲಿಮೆಂಟರಿ ಪೇರ್. ಈ ಒಟ್ಟು ಮಾಹಿತಿಯನ್ನ ಇಟ್ಕೊಂಡು KS, PSI, SDA, FDA ಪರೀಕ್ಷೆಗಳಲ್ಲಿ ಕೇಳಲಾದ ಸಿಲೋಲಿಸಮ್ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಬಿಡಿಸಬಹುದು ಎಂಬುದನ್ನ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಲು ನೀವು ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಆ ವಿಡಿಯೋ ಲಿಂಕ್ ಅನ್ನು ನಾನು ಕೊಟ್ಟಿದ್ದೀನಿ. ಸೊ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ.